ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವಂತಹ ಕರ್ಕಾಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಚಂದ್ರ ಈ ದಿವಸ ಬಹಳ ವೀಕ್ ಆಗಿದ್ದಾನೆ. ಕಾರಣ ಅಮಾವಾಸ್ಯೆ, ಅವನಿಗೆ ಪಕ್ಷದ ಬಲ ಇರೋದಿಲ್ಲ, ಆದರೆ ಬೆಳಿತಾನೆ. ಹೀಗಾಗಿ ಮಾತಿನ ಬಲ ಇರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಮಾಂದಿ ಕಾರಣದಿಂದಾಗಿ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ವೃತ್ತಿಯಲ್ಲೂ ಅನುಕೂಲ ಉಂಟಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಕರ್ಮಾಧಿಪತಿ ಲಾಭದಲ್ಲಿರೋದ್ರಿಂದ ಮಾಡುವ ಕೆಲಸಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಈ ವಾರ ನಿಮಗೆ ಗುಡ್ ಸ್ಟಾರ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ವೀಕೆಂಡಲ್ಲಿ ವಾರದ ಅಂತ್ಯದ ಕಾಲದಲ್ಲಿ ಗಮನಿಸ್ತಾ ಹೋದರೆ ಮುಂದೆ ಹೇಗಿದೆ ಮಧ್ಯಭಾಗದಿಂದ ಅಂತ ನೋಡಿದ್ರೆ, ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಕಾರಣ ಅಲ್ಲಿ ತೃತೀಯದಲ್ಲಿ ಮಾಂದಿ ಸಂಚಾರ, ಚಂದ್ರ ತೃತೀಯಕ್ಕೆ ಹೋಗಿ ಕೇತುವಿನ ಜೊತೆಗೆ ಸಿಕ್ಕಾಕೊಳ್ಳೋದು, ಇದೆಲ್ಲ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಲ್ಲ ತೊಡಗ್ತಾ ಇದೆ. ಮತ್ತು ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ವಾರದ ಆದಿಯಲ್ಲೂ ಚಂದ್ರ ಈ ಹೊತ್ತು ಕೂಡ ಸ್ವಲ್ಪ ವೀಕ್ ಆಗಿದ್ದಾನೆ. ಸ್ವಲ್ಪ ಪ್ರಮಾಣದಲ್ಲಿ ತೊಡಕುಗಳು, ಆತಂಕ ಮಾಡ್ಕೋಬೇಡಿ. ಇದಕ್ಕೊಂದು ಒಳ್ಳೆಯ ಪರಿಹಾರ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ನಿಮಗೆ ಬಲ ತಂದುಕೊಡುತ್ತೆ. ಅಭಿಷೇಕ ಮಾಡಿ ತೀರ್ಥ ಸೇವನೆ ಮಾಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ತೊಡಕುಗಳನ್ನೆಲ್ಲ ಬಿಡಿಸ್ಕೊಂಡು ಹೊರಗೆ ಬರ್ತೀರ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವ್ಯಯ ಜಾಸ್ತಿ, ಪ್ರಯಾಣದ ಸ್ವಲ್ಪ ಎಚ್ಚರವಾಗಿರಬೇಕು. ಅತಿಯಾದ ಖರ್ಚು ಉಂಟಾಗುತ್ತೆ, ಅದು ನಿಮಗೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಇದೆ, ಇಲ್ಲ ಅಂತಲ್ಲ, ಆದರೆ ಪ್ರೆಷರೂ ಇದೆ. ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಶತ್ರು ಕ್ಷೇತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಕಿರಿಕಿರಿಗಳಿರ್ತದೆ. ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಹೊಸ ಅವಕಾಶಗಳು ಅಥವಾ ಇನ್ನೇನೋ ಒಂದು ಹೊಸ ಪ್ರಯತ್ನಗಳು ಇವುಗಳೆಲ್ಲ ಆಗಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಇನ್ನೂ ಶುಕ್ರ ದಾಟ್ತಾನೆ ಮುಂದಿನ ತಿಂಗಳಿನಿಂದ ನಂತರದಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸದ್ಯಕ್ಕಂತೂ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ, ಸ್ವಲ್ಪ ಸಮಾಧಾನ, ತಾಳ್ಮೆ ಬೇಕು. ಇದಕ್ಕೆ ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಯಥಾ ಪ್ರಕಾರ ಅಲ್ಲಿ ಮಾಂದ್ಯ ಸಂಚರಿಸೋ ಹಣಕಾಸಿನ ವಿಚಾರದಲ್ಲಿ ತೊಡಕು, ಮಾತು, ಸ್ತ್ರೀಯರಿಗೆ ಸ್ವಲ್ಪ ಎಚ್ಚರವಾಗಿರಬೇಕು. ನೀವು ಪ್ರತಿ ಹೆಜ್ಜೆಯಲ್ಲೂ ಕುಟುಂಬದಲ್ಲಿ ಹೇಗಿರ್ತೀರಾ, ಹೊರಗಡೆ ಹೇಗೆ ಬಿಹೇವ್ ಮಾಡ್ತೀರಾ, ಇದೆಲ್ಲ ತುಂಬ ಮುಖ್ಯವಾಗುತ್ತೆ. ಹೀಗಾಗಿ ಸಿಂಹರಾಶಿಯವರು ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಅವರೆ, ಇವುಗಳ ದಾನ ಮಾಡಿ ನೋಡಿ. ಇದು ತುಂಬ ಅನುಕೂಲ ಆಗುತ್ತೆ. ಇದು ನಿಮಗೆ ಧೃತಿ ಅಂದರೆ ಧೈರ್ಯಕ್ಕೆ ಮತ್ತು ತೊಡಕನ್ನ ಹೊರಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಿ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಇದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಹೊರೆ, ಅಧಿಕ ವ್ಯಯ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಶುರುವಲ್ಲೇ ಈ ಥರದ್ದು ಸ್ವಲ್ಪ ಅದು ಏನೋ ಆಗುತ್ತೆ. ಗ್ರಹಗಳ ಸಂಚಾರ ಕೆಲವೊಮ್ಮೆ ನಮ್ಮನ್ನು ಅಪ್ಸೆಟ್ ಮಾಡಿಬಿಡುತ್ತೆ. ಶ್ರಾವಣ ಮಾಸ ಪ್ರಾರಂಭ ಆಗದೆ ಏನೋ ಒಂದು ಹೊಸ ಪ್ರಯತ್ನ ಅಂತಂದರೆ ಏನೋ ಒಂದು ಕಡ್ಡಿ ಅನ್ನೋ ಥರ ಆತಂಕ ಮಾಡ್ಕೋಬೇಡಿ. ನಿಮ್ಮ ರಾಶ್ಯಾಧಿಪತಿ ಬಲಹೀನವಾಗಿರೋದ್ರಿಂದಾಗಿ ನೀವು ಒಂದು ಸರಳವಾದ ಪರಿಹಾರ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ, ಸ್ವಲ್ಪ ತುಪ್ಪ, ಇದನ್ನು ನೀವು ದಾನ ಮಾಡೋದ್ರಿಂದಾಗಿ ಅದು ನೋಡಿ ಈ ತೊಡಕಿದೆಯಲ್ಲ, ಇದನ್ನೆಲ್ಲ ಸರಿ ಮಾಡಿಬಿಡುತ್ತೆ. ನೀವು ಪ್ರಯತ್ನ ಮಾಡಿ. ನಾಳೆ ಶ್ರಾವಣ ಮಾಸ ಪ್ರಾರಂಭ, ನಾಳೆ ಶ್ರಾವಣ ಸೋಮವಾರ ದಿವಸ ಈ ಪ್ರಯತ್ನ ಮಾಡಿ, ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಇದು ಕನ್ಯಾ ರಾಶಿವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿ ಕೇಳಿ ಪಡೆದುಕೊಳ್ತೀನಿ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಗಂಗಮ್ಮ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಂಗಮ್ಮ ಅವರೇ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9/2001 ಭಾನುವಾರ. ಸಮಯ ಕೇಳಿಸ್ಲಿಲ್ಲ ಅಮ್ಮ ಸರಿಯಾಗಿ. 11 ಮದುವೆ ಬಗ್ಗೆ ಕೇಳಬೇಕಾಗಿತ್ತಾ? ಸಮಯ ತಿಳಿಸಿ. 11 ಗಂಟೆ. ರಾತ್ರಿನಾ ಬೆಳಗ್ಗೆ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗಂಗಮ್ಮ ಅವರೇ. ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಾ ಇರೋದ್ರಿಂದಾಗಿ ಕೇಳಿಸ್ಕೊಳ್ಳೋಕ್ಕೆ ಅಥವಾ ನೋಡುಗರಿಗೆ ಸ್ವಲ್ಪ ಇದಾಗಬಹುದು. ನನಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದು ವಿವಾಹದ ಬಗ್ಗೆ ಅಂತ ಗೊತ್ತಾಯ್ತು ಪ್ರಶ್ನೆ. ವಿವಾಹ ಸ್ಥಾನದಲ್ಲಿ ಈ ಜಾತಕದಲ್ಲಿ ಶನಿಶ್ಚರ ಇದ್ದಾನೆ. ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ. ಇದು ಹೆದರಿಸುವಂಥ ಮಾತು. ವಿವಾಹ ಸ್ಥಾನದಲ್ಲಿ ಸ್ವಲ್ಪ ಪಾಪಗ್ರಹಗಳಿದ್ರೆ ತೊಡಕು ಅಂತ. ಹೀಗಾಗಿ ಏನು ಮಾಡಬೇಕು? ತೊಡಕಿದ್ದಾಗ ತೊಡಕು ಬಿಡಿಸ್ಕೊಳ್ಳೋದು. ಶನೈಶ್ಚರ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಈಗ ಇವರಿಗೆ ನಡೀತಾ ಇರತಕ್ಕಂಥದ್ದು ರವಿ ದಶೆಯಲ್ಲಿ ಈಗ ಗುರುವಿನ ಒಂದು ಭಕ್ತಿ ನಡೀತಾ ಇದೆ. ನೋಡಿ, 2025 ಫೆಬ್ರವರಿ ನಂತರ ವಿವಾಹಕ್ಕೆ ಅವಕಾಶ ಉಂಟಾಗುತ್ತೆ. ಅಷ್ಟರೊಳಗೆ ನೀವು ಶನೈಶ್ಚರ ಶಾಂತಿ ಒಂದು ಮಾಡಿಸಿ
ಅದು ಸಹಾಯವಾಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಜಾತಕದ ಬಗ್ಗೆ ಮಾಹಿತಿಯನ್ನು ಸಹ ಪಡೆದುಕೊಳ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡುಕೊಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.